ಇಷ್ಟೆಲ್ಲ ಇರಬೇಕಾದ್ರೆ ಮಕ್ಕಳು ಮಗ ತುಂಬ ಲೇಟಾಗಿದೆ. ನನ್ನ ಮಗಳಿಗೆ ನಾನು ಆಶೀರ್ವಾದ, ನನ್ನ ವಿಶಸ್ಸು ಯಾವತ್ತೂ ಇರುತ್ತೆ. ಅವ್ರಿಗೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀಯಾ, ಇದನ್ನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ನಾನು. ಏನೋ ಅದನ್ನ ಕೇಕ್ ಕಟ್ ಮಾಡ್ತಾರೆ ಆಯಿತು ಅಷ್ಟೇ ಅಂದ್ಕೊಂಡಿದ್ದೆ. ಈ ಅನಾಥಾಶ್ರಮ ಅದರಲ್ಲೂ ಪಾಪ ನನಗೆ ಮಕ್ಕಳು ನೋಡಿದ್ರೆ ಭಾಳ ಹಿಂಸೆ ಆಗುತ್ತೆ. ಎಲ್ಲೆಲ್ಲೋ ಬಿದ್ದಿರೋ ಮಕ್ಕಳನ್ನ ತಂದು ಸಾಕಿದ್ದಾರೆ ಅಂದರೆ ಗ್ರೇಟ್, ಭಾಳ ಖುಷಿ ಆಯಿತು. ಬರೀ ಊಟ ಕೊಡೋದಂತೆ ಎಜುಕೇಷನ್ ಕೊಡ್ತಾಯಿದ್ದೀರಾ ಅಂದರೆ ಅದು ಇನ್ನೂ ಗ್ರೇಟ್, ತುಂಬ ಸಂತೋಷ ಆಗ್ತಾಯಿದೆ. ಇಲ್ಲಿ ನಾನು ನಿಂತ್ಬಿಟ್ರೆ ಮುಗಿಯೋದೇ ಇಲ್ಲ. ಹೇಗೆಂದರೆ ಇವ್ರ ಬಗ್ಗೆ ಆಗಲಿ, ಕಿಟ್ಟಿ ಬಗ್ಗೆ ಆಗಲಿ, ಮಗು ಬಗ್ಗೆ ಆಗಲಿ ಭಾಳ ಆಯಿತು. ನನಗೆ ಸ್ವಾಮೀಜಿನ ಯಾರು ಹೆಂಗಿರ್ತಾರೋ ನನಗೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಬಿಟ್ಟರೆ ಬೇರೆ ಯಾರನ್ನು ನಾನು ಗುರುಗಳಾಗಲಿ ದೇವರಾಗಲಿ ಯಾರನ್ನು ನಂಬಲ್ಲ. ಅವರೊಬ್ಬರನ್ನೇ ಅಷ್ಟು ಅವ್ರನ್ನ ಮನಸ್ಸಿಗೆ ತೊಗೊಂಡಿದ್ದೀನಿ. ಅವರು ಎಷ್ಟು ನಿರಾಡಂಬರಾಗಿದ್ದರು, ಇವರು ಕೂಡ ಹಾಗೆ ಇದ್ದಾರೆ. ಅವ್ರು ಬಿಳಿ ಬಟ್ಟೆಯಲ್ಲಿರೋರು ಕಾವಿ ಬಟ್ಟೆಯಲ್ಲಿದ್ದಾರೆ. ನನಗೆ ತುಂಬ ಸಲ ಎಲ್ಲೆಲ್ಲೋ ಹೋದಾಗ ಕಿರೀಟ ಹಾಕ್ಕೊಂಡು ಮಾಲೆಗಳು ಹಾಕ್ಕೊಂಡು ಕೈಗೇನೋ ಕಟ್ಕೊಂಡು ಅವನು ಯಾರ ಸ್ವಾಮೀಜಿ ಅಂತ ಹೇಳ್ತಾರಪ್ಪ ಅನ್ಸೋದು. ನಮಸ್ಕಾರ ಮಾಡಿದ್ರೆ ನಾನು ಖಂಡಿತ ಮಾಡ್ತಾ ಇರಲಿಲ್ಲ. ಆ ಥರ ಇದ್ದಾಗ ಹೆಸರಿಗೆ ನಿಶ್ಚಲವಾಗಿ ನಿಶ್ಚಲ ಅಂತ ಹೆಸರು ತಗೊಂಡು ಅದಕ್ಕೆ ಸಾರ್ಥಕತೆಯನ್ನು ಕೊಡ್ತಾ ಇದ್ದಾರೆ. ತುಂಬ ಒಳ್ಳೆಯದಾಯ್ತು. ಇಷ್ಟೊತ್ತು ಕೂತಿದಾರಲ್ಲ ಅವರಲ್ಲಿಗೆ ಎಷ್ಟು ನಿಗರ್ವಿಗಳು ಅಂತ ಗೊತ್ತಾಗುತ್ತೆ ನಮಗೆ. ಅವರಿಲ್ಲ ಅಂದರೆ ನಮ್ಮ ಅದೃಷ್ಟ, ನಮ್ಮ ಪುಣ್ಯ ಅನ್ಕೋಬೇಕು. ಮಗುಗೆ ಒಳ್ಳೆಯದಾಗಲಿ. ನಾನು ಎಲ್ಲರನ್ನೂ ಕೇಳ್ಕೊತೀನಿ, ಸಹಕಾರ ಕೊಡಿ, ಅವ್ರ ಮುಂದೆ ಬೆಳೆಯೋಕ್ಕೆ ಬಿಡಿ. ಇಲ್ಲಿ ನಮ್ಮ ಉಮೇಶ್, ನಮ್ಮ ತಮ್ಮಂತ ಉಮೇಶ್ ಇದ್ದಾರೆ, ನನ್ನ ತಂಗಿ ಇದ್ದಾಳೆ, ನನ್ನ ತಂಗಿ ಇದ್ದಾರೆ, ವಿದ್ಯಾ ಇದ್ದಾರೆ. ಅವರೆಲ್ಲ ತುಂಬಾ ಅವನ್ನ ಬಯಸ್ತಾರೆ, ಇಷ್ಟಪಡ್ತಾರೆ, ಮುಂದೆ ಹೋಗಬೇಕು ಅಂತ ಹೋಗ್ತಾ ಇದ್ದಾಳೆ. ಎಲ್ಲ ಏನೇನು ದಾಡ್ತಾಳೋ ಏನೇನು ಮಾಡ್ತಾಳೋ ಹೆಚ್ಚು ಹೇಳ್ಕೊಳ್ಳಲ್ಲ ಇವಳು. ಭಾವನೆಗೆ ತಕ್ಕಂಗೆ ಭಾವನಾಜೀವಿನೇ ಇವಳು. ಅದು ನಮ್ಮೆಲ್ಲ ಸಹಕಾರ ಇದೆ. ಸೀನಣ್ಣ ಇದ್ದಾನೆ, ಚಿಕ್ಕ ವಯಸ್ಸಿಂದ ನೋಡಿರೋ ಹುಡುಗ. ಅವನ ಹೆಂಡತಿ ಪ್ರೇಮ, ಇವರೆಲ್ಲ ತುಂಬ ಸುತ್ತ ಇರೋರು. ನೀವೆಲ್ಲರೂ ಇದ್ದೀರಾ. ಈ ಹಾಯ್ ಬೆಳಗುಗಳನ್ನು ಯಾವಾಗಿಂದ ನೋಡಿದ್ದೀನಿ, ರವಿ ಸರ್ ಇದ್ದಾಗಿಂದ ನೋಡಿದ್ದೀನಿ. ಸೊ ನನಗೆ ಪ್ರತಿಮೆ ನೋಡಿದಾಗ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಶ್ರಮಪಟ್ಟು ಮಾಡಿದ್ದಾರೆ. ಭಾಳ ಒಳ್ಳೆಯದಾಗಲಿ ಅವರಿಗೆ, ಹೆಚ್ಚೆಚ್ಚು ಅವರಿಗೆ ಈ ಥರ ಬರಲಿ. ತುಂಬ ಒಳ್ಳೇದಾಗುತ್ತೆ ಕೂಡ. ಇನ್ನು ಹೇಳಕ್ಕೆ ಹೋಗಲ್ಲ. ಒನ್ಸ್ ಅಗೈನ್ ಹ್ಯಾಪಿ 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 ಬರ್ಡೇ. ಇನ್ನೂ ನನಗೆ ಕೊಟ್ಟು ಇದ್ದಾರೆ ಅನ್ನಿಸ್ತಾರೆ. ಬೈತಾ ಇರ್ತೀನಿ, ಒಂದೊಂದೆಲ್ಲ ಅಳ್ತಾ ಇರ್ತಾಳೆ, ಅನ್ನೋದ್ರಲ್ಲಿ ಬೈತಿರ್ತೀನಿ. ಎಲ್ಲ ತುಂಬ ಅಂತ ಎಮೋಷನ್ ಹುಡುಗಿ ಅವಳು. ಜಾಸ್ತಿ ಬೈದರೂ ಅಳ್ತಾಳೆ, ಬೈಲಿಲ್ಲ ಅಂದರು ಅಂಟಂಪುರಲೆ ಅವಳು. ಅದೇ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.